ವೆಲ್ಕಮ್ ಟು ತೀರ್ಥಹಳ್ಳಿ ಸನ್ ರೈಲ್ವೆ ಸ್ಟೇಷನ್ಗೆ ಸ್ವಾಗತ ಸುಸ್ವಾಗತ. ಶಿವಮೊಗ್ಗ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ. ನೋಡ್ರಪ್ಪ ನೋಡಿ ನಮ್ಮ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್. ಒಯ್ ನಾವು ಬಂದು ಟ್ರೈನ್ ಅಲ್ಲೇ ಹೊರಡ್ತೈತೆ. ಇದೇ ಲಾಸ್ಟ್ ಸ್ಟಾಪ್ ಅಪ್ಪ, ಅದು ಎಲ್ಗೋಯ್ತಾಯ್ತು. ನಮಸ್ಕಾರ ಗುರು, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ಏನು ವಿಶೇಷನಪ್ಪ ಅಂದರೆ, ಈಗ ರೀಸೆಂಟಾಗಿ ಎಳ್ಳಮಾವಾಸ್ಯೆ ಜಾತ್ರೆ ಪ್ರಯುಕ್ತ ತೀರ್ಥಹಳ್ಳಿಲಿ ರಾಮೇಶ್ವರ ದೇವಸ್ಥಾನದಲ್ಲಿ ನಡೆಯುವಂಥ ಎಳ್ಳಮಾವಾಸ್ಯೆ ಜಾತ್ರೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮೊದಲಿಗೆ ಚನ್ನರಾಪಟ್ಟಣದಿಂದ ನಾನು ಹಾಸನಿಗೆ ಬಸ್ಸಲ್ಲಿ ಬಂದು ಹಾಸನಿಂದ ಈ ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಟ್ರೈನನ್ನು ಹತ್ಕೊಂಡು ಈಗ ಶಿವಮೊಗ್ಗ ತಲುಪಿದ್ದೀನಿ. ಈಗ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗಬೇಕು. ಲೆಟ್ಸ್ ಗೋ. ಇವಾಗ ಶಿವಮೊಗ್ಗ ಟೌನಿಂದ ನಾವೇನಾದರೂ ತೀರ್ಥಹಳ್ಳಿಗೆ ಹೋಗಬೇಕು ಅಂದರೆ ಒಂದು ಕೆಂಪಸ್ಸಲ್ಲಿ ಹೋಗಬೇಕು, ಇಲ್ಲ ಸಿಟಿ ಬಸ್ಸಲ್ಲಿ ಹೋಗಬೇಕು. ಫಸ್ಟ್ ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಇಲ್ಲಿ ತೋರಿಸ್ತೀನಿ ನೋಡಿ, ಕೆಲವೊಂದು ಸಿಟಿ ಬಸ್ಗಳು ಸಹ ಇರ್ತವೆ, ಆಟೋಗಳು ಸಹ ಹೋಗ್ತವೆ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಮೊದಲು. ಸಿಟಿ ಬಸ್ಸಲ್ಲಿ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ. ಶಿವಮೊಗ್ಗ ಬಸ್ ಟರ್ಮಿನಲ್ ನೋಡ್ಬೋದು. ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರದಲ್ಲೇ ಶಿವಮೊಗ್ಗ KSRTC ಬಸ್ ಸ್ಟಾಪು. ಈ ಕಡೆ ಶಿವಮೊಗ್ಗ ಸಿಟಿ ಸ್ಟ್ಯಾಂಡು, ಎರಡು ಅಕ್ಕಪಕ್ಕನೇ ಇದ್ದಾವೆ. ಈಗ ಶಿವಮೊಗ್ಗ ಜಿಲ್ಲೆಯಿಂದ ತೀರ್ಥಹಳ್ಳಿ ಹೋಗೋಣ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ಸುಪ್ರಸಿದ್ಧ ವಿಶ್ವವಿಖ್ಯಾತಿಯಾದ ಪ್ರವೀಣ್ ಅವರು ತೀರ್ಥಹಳ್ಳಿಗೆ ಬಂದಿದ್ದಾರೆ. ವೆಲ್ಕಮ್ ಟು ತೀರ್ಥಹಳ್ಳಿ ಎಳ್ಳಮಾವಾಸ್ಯೆ ಜಾತ್ರೆ. ಅಲ್ಲೇ ಇದಾಕಿದ್ದೀರಾ ಎಲ್ಲರಿಗೆ? ಎಲ್ಲರಿಗೆ ಕಾಣ್ತಾ ಇದ್ದಾ? ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರತಕ್ಕಂಥ ನಮ್ಮೂರು ನೀವು ನೋಡ್ಬೋದು. ಈ ಕಡೆನಾ? ಯಾವ ಕಡೆ? ದಯವಿಟ್ಟು ವೀಕ್ಷಕರು ಇದೇನಪ್ಪ ಮತ್ತೆ ತೀರ್ಥಹಳ್ಳಿದೆ ಹಾಕೋನೆ ಅಂತ ಭಾವಿಸ್ಬೇಡಿ. ಅವಾಗ ತೀರ್ಥಹಳ್ಳಿ ಎಳ್ಳಮಾವಾಸ್ಯೆ ಜಾತ್ರೆ ಅವಾಗ ಬಂದಾಗ ಜಾತ್ರೆ ಇರಲಿಲ್ಲ, ಇವತ್ತು ಬಂದಾಗ ಜಾತ್ರೆ ಇದೆ. ಜನನು ದಾವಣಗೆರೆ ಸ್ಪೆಷಲ್ ದೊಣ್ಣೆ ಅಲ್ಲ, ದಾವಣಗೆರೆ ಸ್ಪೆಷಲ್ ದೋಸೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಟೇಸ್ಟ್ ಮಾಡಿ. ಸ್ಪೆಷಲ್ ದೋಸೆ, ಮೈಸೂರು ಪೊಟೊಟೊ ಟ್ವೀಸರ್ಸ್ ಕೂಡ ಸಿಗ್ತಾ ಇದೆ. ಬಿಸಿ ಬಿಸಿ ಮೋಮೋಸ್ ಅಂತೆ, ಬಿಸಿ ಬಿಸಿ ಬೆಂಕಿಯಲ್ಲಿ ಕೂಡ ಬೇಯಿಸಿರ್ತಾರೆ ಅದನ್ನ, ಬಿಸಿ ಬಿಸಿಯಾಗಿರ್ತಾರೆ. ಜಾತ್ರೆಯ ತೇರ್ ನೋಡ್ಬೋದು. ಬಾಳೆ ಎಲೆ ದೋಸೆ ಮೇಳ, ದೋಸೆಗಳನ್ನ ಬಾಳೆ ಎಲೆ ಮೇಲೆ ಹಾಕಿ ಕೊಡ್ತಾ ಇದಾರೆ. ಬಾಳೆ ಎಲೆ ದೋಸೆ ಮೇಳ. ಓಕೆನಾ? 150 ಬರೀ 150. ಇವು ಎಂತವಪ್ಪ ಕ್ಯಾಂಡಿ, ಕಾಟನ್ ಕ್ಯಾಂಡಿ ಎಲ್ಲ ಮನೆ ವರ್ಷದ್ ನೋಡ್ಬೋದು. ಎತ್ತರ ಉದ್ದವಾಗಿರುವ ಇದೊಂದು ಮನೆ ವರ್ಷದ. ಓ, ಟೆಲಿಸ್ಕೋಪಿಕ್ ಟೈಪಾ? ರಾಮೇಶ್ವರ ಸ್ವಾಮಿಯ ತೇರು. ಕೇರಳ ಶೈಲಿಯ ವಾದ್ಯ. ಉತ್ಸವದ ತೇರು ಅದ್ದೂರಿಯಾಗಿ ಕಂಗೊಳಿಸ್ತಾ ಇದೆ. ಎಲ್ಲ ರಾಶಿಗಳನ್ನ ಹಾಕಿದ್ದಾರೆ. ಮಿಥುನ, ವೃಷಭ, ಮೇಷ, ಮೀನ,
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೇರನ್ನು ಎಳೆದಿದ್ದಾರೆ. ಕಾಳೆಯನ್ನು ಊದುತ್ತಿದ್ದಾರೆ. ಎರಡನೇ ಸರಿ ತೇರು ಹೊರಡ್ತಾ ಇದೆ. ಮೊದ್ಲೊಂದ್ಸರಿ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ತೇರು ಎಳೆದಿರ್ತಾರೆ. ಇದು ಎರಡನೇ ಸರಿ ತೇರು ಎಳಿತಾ ಇರೋದು. ಸಂಜೆ ಇನ್ನೊಮ್ಮೆ ನೋಡ್ತಾ ಇರ್ಬೋದು ನೀವು. ರಾಜ ಬೀದಿಯಲ್ಲಿ ವಿರಾಜಮಾನರಾಗಿ ರಾಮೇಶ್ವರನ ಮೂರ್ತಿ ಹೊರಟಿರುತ್ತೆ. ವಾದ್ಯ ಮೇಳಗಳು, ಬ್ಯಾಂಡ್ ಸೆಟ್ಗಳು ಹಾಗೆ ಜನರ ಕೈಯಿಂದ ಎಳೆಯಲ್ಪಡ್ತಾ ಇದೆ. ಶ್ರೀ ರಾಮೇಶ್ವರ ದೇವರ ತೇರು ನೋಡ್ತಾ ಇರ್ಬೋದು. ಫುಲ್ ಲೈಟಿಂಗ್ಸ್ ಇಂದ ಅದ್ದೂರಿಯಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ನೋಡ್ಬೋದು ನೀವು ಯಾವ ತರ ಕಾಣ್ತಾ ಇದೆ ಅಂತ. ಅದು ರಾಮೇಶ್ವರ ದೇವರ ತೇರಲ್ಲಿರೋದು. ತೇರಲ್ಲಿರೋದು ರಾಮೇಶ್ವರ ದೇವರು. ರಾಮೇಶ್ವರನ ದೇವರನ್ನ ನೀವು ಇಲ್ಲಿ ನೋಡ್ಬೋದು. ವಿಜೃಂಭಣೆಯಿಂದ ವೈಭವದಿಂದ ಈ ಒಂದು ರಥ ಬೀದಿಯಲ್ಲಿ ತೇರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಈ ಒಂದು ಈ ಸ್ಟ್ರೀಟಿಗೆ ರಥ ಬೀದಿ ಅಂತಾನೆ ಹೆಸರು. ರಥ ಎಳಿತಾರೆ, ಅದಕ್ಕೆ ಈ ಬೀದಿಗೆ ಒಂದ್ 300 ಮೀಟರ್ ಜಾಗಕ್ಕೆ ರಥ ಬೀದಿ ಅಂತಾನೆ ಹೆಸರಿಟ್ಟಿದ್ದಾರೆ. ಜನ ಜಂಗುಳಿನೇ ಹರಿದು ಬಂದಿದೆ. ನೋಡ್ಬೋದು ನೀವು ಇಲ್ಲಿ ತೇರನ್ನ ಎಳಿತಾರದ್ ನೀವು ಇಲ್ಲಿ ನೋಡ್ಬೋದು. ಹರ ಹರ ಮಹಾದೇವ್. ಹರ ಮಹಾದೇವ್ ಮಹಾದೇವ್ ಮಹಾದೇವ್. ರಥ ಬೀದಿಯಲ್ಲಿ ವಿಜೃಂಭಣೆಯಿಂದ ಕಂಗೊಳಿಸುತ್ತಾ ತೇರಿನ ಮುಖಾಂತರ ಮೆರವಣಿಗೆಯಲ್ಲಿ ಹೊರಟಿರುವ ರಾಮೇಶ್ವರ ದೇವರು. ಇಲ್ಲಿ ಇನ್ನೊಂದು ವರ್ಲ್ಡ್ ಇದೆ, ಅದು ಆಮೇಲೆ ಬರೋಣ. ಇಲ್ಲಿ ಇನ್ನೊಂದು ವರ್ಲ್ಡ್ ಇದೆ, ಗೇಮಿಂಗ್ ವರ್ಲ್ಡ್. ಕಿಕ್ಕಿರಿದು ಸಹಸ್ರಾರು ಜನಗಳು ಬಂದಿದ್ದಾರೆ ಜಾತ್ರೆಗೆ. ಇಲ್ಲೊಂದು ಯಾವ್ದೋ ರಾಕೆಟ್ ಲಾಂಚ್ ಮಾಡಿದಾರೆ ನೋಡಿ. ಹೆಂಗಿದಾರ್ರಿ ನಮ್ ತೀರ್ಥಹಳ್ಳಿ ಜನ? ತೀರ್ಥಹಳ್ಳಿ ಜನಗಳು ತೀರ್ಥಹಳ್ಳಿಯ ಸುಪ್ರಸಿದ್ಧ ರಾಮೇಶ್ವರ ಜಾತ್ರೆಗೆ ಕಿಕ್ಕಿರಿದು ಬಂದಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಫುಲ್ಲು ಲೈಟಿಂಗ್ಸ್ ಇಂದ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲಾದ್ನೂ ಮಾಡಿದ್ದಾರೆ. ಇಲ್ಲಂತೂ ಇನ್ನು ಏನೇನೋ ಡಿಸೈನ್ ಮಾಡಿದಾರಪ್ಪ. ನಮ್ಮ ಮಲೆನಾಡ ಸುಪ್ರಸಿದ್ಧ ಜಾತ್ರೆ ಇದು ಶ್ರೀ ರಾಮೇಶ್ವರ ದೇವಸ್ಥಾನ. ಇಲ್ಲಿ ನದಿಗೆ ನಾನು ತೋರಿಸಿದೆ ನಿಮಗೆ. ಮೇಲ್ಗಡೆ ದೇವಸ್ಥಾನ ಇರೋದು ರಾಮೇಶ್ವರ ದೇವಸ್ಥಾನ. ನದಿ 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 ಒಬ್ರು ಮಾತಾಡ್ರಿ. ಎಷ್ಟೋ ವರ್ಷಗಳ ನಂತರ ನಮ್ಮ ಪ್ರವೀಣ್ ಅವ್ರ ನೇತೃತ್ವದಲ್ಲಿ ನಾವು ತೆಪ್ಪೋತ್ಸವಕ್ಕೆ ಬಂದಿದೀವಿ. ಚೆನ್ನಾಗಿದೆ, ಮೇಲ್ಗಡೆ ಲೈಟಿಂಗ್ಸ್ ನೋಡಿ, ಆರ್ಸರ್ ಎಲ್ಲ ಮಾಡೋರೆ. ನಮ್ಮ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನೆಲ್ಲ ರೋಡಲ್ಲಿ ರಾಶಿ ಹಾಕಿ ಮಾಡ್ತಿದ್ರ. ಇನ್ನು ಹಾಗೆ ಇದೆ ರೀ ನಮ್ ಕಡೆ, ಆದ್ರೆ ಇದು ಆರ್ಟಿಫಿಷಿಯಲ್. ಎಲ್ಲಿ ನೋಡಿದ್ರು ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯಗಳಿಂದ ಕಂಗೊಳಿಸ್ತಾ ಇದೆ ನಮ್ಮ ರೋಡು. ನೋಡಿ ಬರೀ 100 ರೂಪಾಯಿಗೆ ಸಿಗ್ತಾ ಇದೆ. ಸಿಗುತ್ತೇನ್ರಿ ಈ ಅವಕಾಶ ಮತ್ತೆ ಯಾವತ್ತು ಸಿಗಲ್ಲ. ನಾಳೆ ಇಲ್ಲ, ಇವತ್ ಲಾಸ್ಟ್. ಕೊತ ಕೊತ ಕುದಿಯುವ ನೀರಿನಲ್ಲಿ ಜೋಳವನ್ನ ಹಾಕಿ ಬೇಯಿಸಿ ಅಣ್ಣ ಎತ್ತಿಟ್ಟಿದ್ದಾರೆ.
ಪಳ 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 ಹೊಳಿತಿರ್ತಕ್ಕಂಥ ಬಂಗಾರ ನೋಡ್ರಿ 13,000 ಇದೆ, ಇಲ್ಲಿ 100 ರೂಪಾಯಿ ಸಿಗ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ಅದು ನಮ್ಮ ಎಳ್ಳಮಾಸೆ ಜಾತ್ರೆ ಸ್ಪೆಷಾಲಿಟಿ. ಮೇಲ್ಗಡೆ ದೇವಸ್ಥಾನದಿಂದ ಕೆಳಗಡೆ ಒಳಗೆ ಬಂದಿದೀವಿ. ಸಕಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ನೀವು ಇಲ್ಲಿ ನೋಡ್ಬೋದು. ಅದೇ ಮಂಟಪ ಇದು. ಇದೇ ಮಂಟಪದಲ್ಲಿ ರಾಮೇಶ್ವರ ದೇವರು ಇರೋದು. ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಅದು. ಇಲ್ಲಿ ಪರಶುರಾಮರ ವಿಗ್ರಹ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಪ್ರವೀಣ್ ಇದ್ರ ಪುರಾತನವಾದ ಒಂದು ಕಥೆಯನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದ. ಅದೇ ರೀತಿ ಇಲ್ಲಿ ನೀವು ಪರಶುರಾಮನ್ ನೋಡ್ಬೋದು. ಪರಶುರಾಮನ ಕೈಯಲ್ಲಿ ಕೊಡ್ಲಿ ಇರೋದನ್ನ ಅವರ ಒಂದು ವಿಡಿಯೋಗ್ರಾಫಿಕ್ ಸ್ಕಿಲ್ಸ್ ನ ತೋರಿಸ್ತಾ ಇದ್ದಾರೆ. ಜನಗಳಂತೂ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಫೋಟೋ ತೆಗೆಸ್ಕೊತಾ ಇದಾರೆ. ತುಂಗಾ ನದಿಯಿಂದ ನೀವು ಸೇತುವೆನ ನೋಡ್ಬೋದು. ಅದೇ ತೆಪ್ಪ ಕಣಪ್ಪ. ಇಲ್ಲಿ ಕಾಣ್ತಿರೋದೆ ತೆಪ್ಪ. ನಾಳೆ ತೆಪ್ಪೋತ್ಸವಕ್ಕೆ ಸಜ್ಜಾಗಿ ನಿಂತಿರೋದು. ತೀರ್ಥಹಳ್ಳಿ ಪ್ರಸಿದ್ಧ ಸೇತುವೆ ಇದೇ. ತೀರ್ಥಹಳ್ಳಿ ಲೋಗೋ ಅಂತಾನೆ ಹೇಳ್ಬೋದು. ವಿಶ್ವೇಶ್ವರಯ್ಯನವರ ಮುಖ್ಯಸ್ಥ ಏನೋ ಪ್ಲಾನ್ ಅಲ್ಲಿ ಕಟ್ಟಿದ್ದು. ಓಕೆನಾ? ವಿಶ್ವೇಶ್ವರಯ್ಯನವರ ಯೋಜನೆಯಲ್ಲಿ ಕಟ್ಟಿರೋ ಸೇತುವೆ. ನಿಜವಾಗ್ಲೂ ನನಗೆ ಕನ್ಫ್ಯೂಸ್ ಆಗ್ತೈತೆ. ಲಾಸ್ಟ್ ಟೈಮ್ ಈ ತರದ ಮೇಲೆಲ್ಲ ಬಂದಿದ್ದು ಅಂತ ಅಷ್ಟು ಫುಲ್ಲು ಬೇರೆ ತರ ರೋಡ್ ತರನೇ ಮಾಡ್ಬಿಟ್ಟವ್ರು ಇಲ್ಲಿ. ಲಾಸ್ಟ್ ಟೈಮ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಿಮ್ಗೆ ಯಾವ ತರ ನದಿ ಎಲ್ಲ ದಾಟ್ಕೊಂಡು ಜಿಗದು ಪಗದು ಎಲ್ಲ ಹೋಗಿದ್ವಿ. ಈಗ ನೋಡಿ ಎಲ್ಲ ಮೂಟೆ ಹಾಕಿ ಹೋಗೋ ಬರೋರಿಗೆಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ ವರ್ಷ ಬಹಳ ಡೇಂಜರಸ್ ಪ್ಲೇಸ್ ಇದು. ಇಲ್ಲಿ ಸುಳಿ ನೀರು ಸ್ವಲ್ಪ ಸ್ಪೀಡಾಗಿ ಹರಿಯೋದ್ರಿಂದ ಮೊನ್ನೆ ಅಷ್ಟೇ ಈಗ ಒಂದು 3-4 ದಿನದ ಹಿಂದೆ ಒಬ್ಬ ಹುಡುಗ ನೀರಲ್ಲಿ ಇಳಿದು ಹೋಗ್ಬಿಟ್ಟ. ಹಂಗಾಗಿ ಬಹಳ ನಿಗಾ ವಹಿಸಿ ಎಕ್ಸ್ಟ್ರಾ ಸ್ವಲ್ಪ ಪ್ರೊಟೆಕ್ಷನ್, ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಇಲ್ಲಿ ಸೆಕ್ಯೂರಿಟಿ ಸೇಫ್ ಗಾರ್ಡಿಂಗ್ ಎಲ್ಲ ಮಾಡಿ ಜನರಿಗೆ ನೀಟಾಗಿ ಇಲ್ಲಿ ಮಂಟಪದ ಹತ್ರ ಬರೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಲಾಸ್ಟ್ ಟೈಮು ಇದ್ರಡಿ ಇಲ್ಲಿ ಕಂಬಿಗಳನ್ನ ಇಟ್ಕೊಂಡು ಈ ಸೈಡಲ್ಲಿ ಹೋಗಿದ್ವಿ. ಈಗ ಇದ್ರ ಮೇಲೆ plywood ಹಾಕಿ ನೀಟಾಗಿ ಮಾಡಿದ್ದೀರಿ ನೋಡಿ. ಇಲ್ಲೇ ಕೊಟ್ಟಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ತುಂಗಾ ನದಿಯಲ್ಲಿ ಸಾರ್ವಜನಿಕರು ಈಜುವುದು ನಿಷೇಧ ಮಾಡಲಾಗಿದೆ. ಅದೇನೋ ಗೊತ್ತಿಲ್ಲ. ಜಾತ್ರೆ ಸಮಯದಲ್ಲೇ ಏನಾರು ಒಂದು ಅವಘಡ ಉಂಟಾಗ್ತಾನೆ ಇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಯಾರೋ ಒಬ್ರು ಈಜಕ್ ಹೋಗಿ ಇದಾಗಿದ್ದಾರೆ. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ನೋಡಿ, ಪೊಲೀಸರೆಲ್ಲ ಇಲ್ಲೇ ಇದ್ದಾರೆ. ಸ್ವಾಮಿಗಳು ಅವರು ಸಂಧ್ಯಾ ವಂದನೆ ಕಾರ್ಯಕ್ರಮಕ್ಕೆಲ್ಲ ನೋಡಿ ಇಲ್ಲಿ ಬಂದಿದ್ದಾರೆ. ಏನೊಂದು ಸುಪ್ರಸಿದ್ಧ ಪವಿತ್ರವಾದ ನದಿ. ಪರಶುರಾಮರ ಕೊಡಲಿಯಲ್ಲಿ ಅಂಟಿದಂತ ರಕ್ತ ತೊಳೆದಂತ ಒಂದು ಕ್ಷೇತ್ರ. ಮೇಲೋಗಿ ದೇವ್ರು ನೋಡೋಣ. ಪರಶುರಾಮ ಕೊಡ್ಲಿ ಅಲ್ಲಿ ಅಂಟಿದಂತ ರಕ್ತ ತೊಳೆದಂತ ಜಾಗ ಇದು. ಪರಶುರಾಮರೇ ಈ ಮೂರ್ತಿನ ಸ್ಥಾಪನೆ ಮಾಡಿದ್ದು ಅಂತ ಉಲ್ಲೇಖ ಇದೆ. ನೋಡ್ಬೋದು ನೀವು. ಶಿವ, ಓಂ ನಮಃ ಶಿವಾಯ. ಬಸವಣ್ಣ ನೋಡಿ ಇಲ್ಲಿಂದ ವ್ಯೂ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ಇದೆಯಲ್ಲ ಈ ಮಂಟಪ, ಇವಾಗ ನೀರು ಇಲ್ಲಿವರೆಗೆ ಹರಿಯುತ್ತೆ, ಇದಕ್ಕಿಂತ ಮೇಲಕ್ಕೂ ಹರಿಯುತ್ತೆ. ಸೊ ನಮ್ಗ ಸ್ಕೂಲ್ ಟೈಮಲ್ಲಿ ಇದ್ವಲ್ಲ, ಆ ಟೈಮಲ್ಲಿ ಈ ಮಂಟಪ ಮುಳುಗ್ತು ಅಂತ ಹೇಳಿದ್ರೆ ನೀರಲ್ಲಿ, ಅದು ಡೇಂಜರ್ ಝೋನ್. ಅಲ್ಲಿಗೆ ನಮ್ಮ ಸ್ಕೂಲಿಗೆ ರಜಾ ಅನೌನ್ಸ್ ಮಾಡ್ಬೋದು. ರಜಾ. ಹಂಗಾಗಿ ನಾವು ಈ ಮಂಟಪ ಮುಳುಗದೇ ಕಾಯ್ತಾ ಇರ್ತಿದ್ವಿ ಅವಾಗ. ಈ ಮಂಟಪ ಮುಳುಗಿದ್ರೆ ಸ್ಕೂಲಿಗೆ ರಜಾ ಅಂತ. ಈ ಲೆವೆಲ್ಗೆ ನೀರು ಹರಿತಾ ಇರುತ್ತೆ. ಅತಿ ಹೆಚ್ಚು ಮಳೆಯಾಗಿ ನೀರು ಹೆಚ್ಚಾದಾಗ ಈ ಒಂದು ಮಟ್ಟ ಮೀರಿ ನೀರು ಹರಿಯುತ್ತೆ. ಅಂದ್ರೆ ನೀವು ಅಲ್ಲಿ ನೋಡ್ಬೋದು, ಮೇಲ್ಗಡೆ ದೇವಸ್ಥಾನ ತೋರ್ಸೋದ್ನಲ್ಲ, ಅಲ್ಲಿ ಆ ಕಾಂಪೌಂಡ್ ವರ್ಗೂ ಹರಿಯುತ್ತೆ ನೀರು. ಈ ಬ್ರಿಡ್ಜ್ ಅನ್ನ ಟಚ್ ಮಾಡುತ್ತೆ. ಈಗ ನೀರ್ ಕಮ್ಮಿ ಇದೆ, ಆಲ್ಮೋಸ್ಟ್ ಬ್ರಿಡ್ಜ್ ಟಚ್ ಮಾಡುತ್ತೆ. ಹಂಗಾಗಿ ಇಲ್ಲೆಲ್ಲ ಈಗ ಓಡಾಡ್ಬೋದು. ಮಳೆಗಾಲದಲ್ಲೆಲ್ಲ ತುಂಬಾ ಕಷ್ಟ. ನೋಡಿ, ಇದೇ ಸನ್ನಿಧಿ. ನೆನ್ನೆ ದಿನ ಇಲ್ಲೆಲ್ಲ ಪೂರ್ತಿ ದೇವರ ಉತ್ಸವ ಮೂರ್ತಿನೆಲ್ಲ ತಂದು ಇಲ್ಲಿ ಮುಳುಗಿಸಿ ಇದೇ ಪವಿತ್ರ ತೀರ್ಥ ಸ್ನಾನ ಅಂತ ಮಾಡಿರ್ತಾರೆ. ಆಕ್ಚುಲಿ ಬೆಳಿಗ್ಗೆ ತೀರ್ಥ ಸ್ನಾನ ಅಲ್ಲ, ನಿನ್ನೆ ಬೆಳಿಗ್ಗೆ ಆಕ್ಚುಲಿ ತೀರ್ಥ ಸ್ನಾನ ಇತ್ತು. ನಿನ್ನೆ ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ತೀರ್ಥ ಸ್ನಾನ ಇತ್ತು. ಇವತ್ತು ಆಕ್ಚುಲಿ ತೇರು, ನಾಳೆ ತೆಪ್ಪೋತ್ಸವ. ನಿನ್ನೆ 4 ಗಂಟೆಯಿಂದ ಇಲ್ಲಿಗೆ ಸಿಕ್ಕಾಪಟ್ಟೆ ಜನ ಸಾಗರನೇ ಹರಿದು ಬಂದಿತ್ತು. ಅಷ್ಟೊಂದು ಜನ ಬಂದಿದ್ರು. ವರ್ಷ ಇಲ್ಲಿಗೆ ತೀರ್ಥ ಸ್ನಾನ ಮಾಡಕ್ಕೆ ಹಲವಾರು ಕಡೆಯಿಂದ ಬರ್ತಾರೆ.
ಪರಶುರಾಮರ ಪಾಪ ತೊಳೆದಂತ ಜಾಗ. ಎಳ್ಳಮಾವಾಸ್ಯೆ ಜಾತ್ರೆಯ ಪ್ರಮುಖ ತೆಪ್ಪೋತ್ಸವದ ತೇರು ನೋಡಿ ಯಾವ ತರ ಇದೆ ಅಂತ. ನಾಳೆ ಈ ಸಮಯಕ್ಕೆ ಸರಿಯಾಗಿ ತೆಪ್ಪೋತ್ಸವ ಜರುಗಲಿದೆ. ಇನ್ನ ರೆಡಿ ಮಾಡ್ತಾ ಇದ್ದಾರೆ. ಇದೇ ತೆಪ್ಪೋತ್ಸವದ ಒಂದು ತೇರು. ಎಲ್ಲದ್ಯಾ ತುಂಗಾ ನದಿಯ ಒಂದು ದಡದಲ್ಲಿ ತೆಪ್ಪೋತ್ಸವ ನೀವು ನೋಡ್ಬೋದು. ಫುಲ್ ಲೈಟಿಂಗ್ಸ್ ಇಂದ ಕಂಗೊಳಿಸ್ತಾ ಇದೆ. ಅಲ್ಲಿ ಧರ್ಮಸ್ಥಳ ಶೈಲಿಯ ಒಂದು ಲೈಟಿಂಗ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಒಂದೊಂದು ಊರಿನಲ್ಲೂ ಒಂದೊಂದ್ ತರ ವಿಶೇಷತೆ ಜಾತ್ರೆ ಎಂದಾಗ. ಒಂದೊಂದು ಊರಲ್ಲಿ ಬೇರೆ ಬೇರೆ ತರ ವಿಭಿನ್ನವಾಗಿ ಅವ್ರದೇ ಆದಂತ ಒಂದು ಶೈಲಿ ಜಾತ್ರಾ ಮಹೋತ್ಸವ ಮಾಡ್ತಾರೆ. ನಾನು ಸುಮಾರು ಜಾತ್ರೆಗೆ ಹೋಗಿದ್ದೀನಿ, ಅದರಲ್ಲಿ ಇದು ಒಂದು. ಪರ್ಫ್ಯೂಮಾ ಬಣ್ಣ ಬಣ್ಣದ ಬ್ರ್ಯಾಂಡಿ ಅಲ್ಲ ಕಣೋ, ಪರ್ಫ್ಯೂಮ್. ಇವೆಂತವು ಆಲೂಗೆಡ್ಡೆ, ಟ್ಯಾಟೋ ಟ್ವಿಸ್ಟರ್, ಗೋಬಿ. ಇಲ್ಲಿ ನೋಡಪ್ಪ, ದಿಸ್ ಈಸ್ ಒನ್ ವರ್ಲ್ಡ್ ಆಫ್ ಗೇಮ್ಸ್. ಇಲ್ಲಿ ನಾವು ಎಳ್ಳಮಾವಾಸ್ಯೆ ಜಾತ್ರೆಯ ಒಂದು ಪ್ರಮುಖ ಸ್ಥಳ ಇದು. ಇಲ್ಲಿ ಬರೀ ಗೇಮ್ಸ್ ಗಳೇ ಇರ್ತವೆ. ಜಿಗಿ 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 ಜಿಕ್ಕ ಎಕ್ಸಿಬಿಷನ್ ಟೈಪು. ಕರ್ದಿದೆ ಎಣ್ಣೆಲೆ ಕರ್ದು ಜನಗಳಿಗೆ ಸವಿಸಿ ಊಟ. ಮಜಾನೇ ಬೇರೆ ಸಾರ್, ಮಜಾನೇ ಬೇರೆ. ನೋಡಿ 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 ಹೆಂಗ್ ತಿಂತಾ ಇದಾರೆ ನೋಡಿ ನೋಡಿ. ರೋಲರ್ ಟ್ವಿಸ್ಟರ್ ಗಳಂತೂ ಟ್ವಿಸ್ಟ್ ಆಗಿ ಹೋಗ್ತಾ ಇದೆ ಒಳಗಡೆಗೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಜಾಯಿಂಟ್ ವೀಲ್ ನೋಡಿ ತಿರುಗುತ್ತೆ. ಒಂದ್ ಟಿಕೆಟಿಗೆ ಎಷ್ಟಿದೆ? ಕೂರ್ತೀಯನ? ಏಯ್ ಕೂತ್ಕೊಳ್ಳ. ಸೂಪರ್ ಕಾರ್ಸ್ ಗರ ಗರನೆ ತಿರುಗ್ತಾ ಇದೆ. ಗರ ಗಗ್ಗರ ಜರ್ಬ ಎಲ್ಲ ತಿರ್ಗವೇ ಇರೋದಿಲ್ಲಿ. ಇದೊಂದು ಹಿಂಗ್ ತಿರುಗುತ್ತೆ, ಅದೊಂದು ಮಾತ್ರ ತಿರುಗ್ತೈತೆ. ಇದ್ದೋಡಿ ಹಿಂಗ್ ತಿರುಗುತ್ತೆ, ಅಲ್ಲೊಂದು ನೋಡಿ ಸ್ವಿಂಗು, ಅದೊಂದು ಮಾತ್ರ ಸ್ವಿಂಗು. ಅದೊಂದು ಜೋಕಾಲಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸೂಪರ್ ಬೈಕ್ಸ್ ಮೇಲೆ ಸೂಪರ್ ಸ್ಟಾರ್ಸ್ ಹಾಗೆ ಕುಂತು ಜಿಮ್ಮನಾಗ ಹೋಗ್ತಾವ್ರ ನೋಡಿ. ಇಲ್ಲಿ ಹೊಡ್ತಾ ಅಯ್ಯೋ ಅವನ್ ಎಷ್ಟು ತಿರ್ಗಾವ್ ಹಾಕವ್ ನೋಡಿ. ಬರೀ ತಿರ್ಗಾವೆ ಹಾಕವ್ರೆ. 100 ರೂಪಾಯಿ ಒಂದ್ 4 ಸರಿ ಹಿಂಗೆ ಮಾಡ್ತಾನೆ. 100 ರೂಪಾಯಿ ಇಸ್ಕೊಂಡ ನೋಡಿ. 100 ರೂಪಾಯಿ ಕೊಟ್ಟು ಎಷ್ಟು ಚೆನ್ನಾಗಿ ಕೆಳಗ್ ಬರ್ತಾವ್ರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು 100 ರೂಪಾಯಿ ಕೊಟ್ಟೆಲ್ಲ ಗನ ಕೆಳಗ್ ಬರ್ತದ್ರೆ. ಇದೇಂತ ಗೊತ್ತಾಗಲ್ಲ. ಹೋಗ್ಬರದ ಇಲ್ಲ ಅಲ್ಲೇ ಸುತ್ತದ? ಇಲ್ಲ ಸರ್ರ ಅಂತ ಮೇಲಕ್ಕೆ ಹೋಗ್ತಿದ್ದು. ಸುಮ್ಮನ್ ಕೂತ್ಕೊಂಡಾರಲ್ಲ, ಇನ್ನು ಜನ ಫುಲ್ ಆಗಿಲ್ಲ. ಇದ್ ನೋಡಿ, ಇದು ನಾ ಡ್ರೈವರ ತಲೆ ಕೆಟ್ಟು ಹೋಗ್ತದೆ ಅವ್ರಿಗೆ. ತಿರುಗಿ ತಲೆ ಕೆಟ್ಟವ್ರಿಗೆ ಅಯ್ಯೋ ಅನ್ಸ್ತಾ ಇದೆ. ಫೋನ್ಗಿನೆಲ್ಲ ನಮ್ ಕೈ ಬರ್ಬೇಕು. ಎಲ್ಲ ಹಿಡ್ಕೊಂಡ್ ಕೂತವ್ರ ನೋಡಲ್ಲಿ. ಗರನೆ ತಿರುಗಿ ಮೇಲೆ ಏರುತ್ತಿದೆ. ಇದಿಷ್ಟೇ ಕಣ, ರಪ್ಪನು ಹೋಗಲ್ಲ, ನಿಧಾನ ಹೋಗುತ್ತಷ್ಟೇ. ನೋಡ್ರಿ ಪುಷ್ಪಕ ವಿಮಾನ ದುಡ್ಡು ಕೊಟ್ಟಿ ಮೇಲಾರದು ಇದು. ಹೆಚ್ಚು ಕಮ್ಮಿ ಒಂದು 50 ಅಡಿ ಮೇಲೆ ಹೋಗುತ್ತೆ. ಅಲ್ಲಿವರೆಗೂ ಹೋಗುತ್ತಿದ್ದು. ಹೋಗ್ಬಿಟ್ವಾ? ಬಿಡಿ ಫೋನ್ ಬಿಡಿ, ಎಲ್ಲ ಮೇಲಿಂದ ಫೋನ್ ಅಪರ ಫೋನ್ ಬಿಡ್ಬೇಕು. ತಿರ್ಸ್ಬಿಡ್ಬೇಕು ಒಂದು ಅಷ್ಟೇ ತಿರ್ಗದದು. ಓಹೋ, ಮತ್ತ ಅದೇ ಕಸ್ಕೊಂಡ್ಬಿಡೋದಪ್ಪ ತೀರಬೇಕು ಹೋಗಿ. ಇಲ್ಲ ಕೆಳಗ್ ಬರುತ್ತೆ ಇದು ಮಾತ್ರ ಸಪರೇಟ್ ಆಗಿ ಹಾರುತ್ತೆ. ಪಾಪ ಅವ್ರ ಮಕ್ಕಳೆಲ್ಲ ಬೇಸರ ನೋಡ್ಬೋದು ನೀವು. 100 ರೂಪಾಯಿ ಹೋಗಿತ್ತು ಅಂತ 100 ರೂಪಾಯಿ ಇಸ್ಕೊಂಡು ಅದ್ರ ಬದಲು 4 ಫ್ಲೋರಿನ ಬಿಲ್ಡಿಂಗ್ ಮೇಲೆ ಹತ್ತಿ ಕೆಳಗೆ ಇಳಿಬೋದು ಲಿಫ್ಟ್ ಅಲ್ಲಿ ಆರಾಮಾಗಿ.
ತಿರುಗ್ಬೋದು. ಇದೆಲ್ಲಾರು ಹೋಗ್ಬೋದಿತ್ತು. ಅದ್ರಲ್ಲೆಲ್ಲ ಬಾಯಿ ಬರ್ಸ್ಕೋಬೇಕಂದ್ರೆ ಇದು ನೋಡಕ್ಕೆ ಒಳ್ಳೆ ಬಾಯಿಗೆ ಬರ್ಸುತ್ತೆ ಅನ್ನೋ ತರ ಇದೆ. ನೆಕ್ಸ್ಟ್ ಮ್ಯಾಚ್ ಹೋಗ್ತಾ ಇದೆ ನೋಡಿ. ನೆಕ್ಸ್ಟ್ ಬ್ಯಾಚ್ 100 ರೂಪಾಯಿ ಹಾಳು ಮಾಡಕ್ ಹೋಗ್ತಾ ಇರೋದು ನೋಡಿ. ನೆಕ್ಸ್ಟ್ ಬ್ಯಾಚ್ ನೋಡಿ, ಇದು ಹಾಳು ಮಾಡ್ದವ್ರು ಈ ಕಡೆ ಬರ್ತಾವ್ರೆ. ಗೊತ್ತಿದ್ದು ನೋಡಿ ನೋಡಿ ಹೋಗ್ತದಾರಲ್ಲ ಅಂತ ಆಲ್ರೆಡಿ ಟಿಕೆಟ್ ತಗೊಂಡ್ಬಿಟ್ಟವ್ರಲ್ಲ. ಹಂಗಾಗಿ ಇನ್ನೊಂದ್ಸರಿ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಇವ್ರು. ಹೆಂಗಿದೆಯಪ್ಪ ಜಾಯಿಂಟ್ ವೀಲು? ನೆಕ್ಸ್ಟ್ ಲೆವೆಲ್ ಅಲ್ಲ. ಎಷ್ಟಣ್ಣ? 100 ಆಧಾರ್ ಕಾರ್ಡ್ ಅಲ್ಲ ಇದೆಯಾ ಕೇಳ್ಬೋದಿತ್ತು. ಅಣ್ಣ ಆಧಾರ್ ಕಾರ್ಡ್ ಇಲ್ವಾ? ಆಧಾರ್ ಕಾರ್ಡ್ ಆಪ್ಷನ್ ಇಲ್ಲ ಇಲ್ಲಿ. ವೀಕ್ಷಕರೇ, ಜಾತ್ರೆಯಲ್ಲಿ ಯಾವುದೇ ರೀತಿ ಆಧಾರ್ ಕಾರ್ಡ್ ಆಪ್ಷನ್ ಇಲ್ಲ, ಎಲ್ಲ ಕ್ಯಾಶ್ ಅಂತೆ. ಏನ್ ಆಡ್ಬೇಕಾದ್ರೆ ಕ್ಯಾಶ್. ಅಲ್ಲ ಬಸ್ ತರ ಐತೆ ಅಂತ ಹೇಳಿ ಆಧಾರ್ ಕಾರ್ಡ್ ತೋರಿಸ್ಬೇಡಿ. ಮತ್ತೆ 100 ರೂಪಾಯಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಅವ ಸ್ಟಾರ್ಟೇ ಮಾಡಲ್ಲ ಗಾಡಿ. ಸ್ಪೆಷಲ್ ಗೋಬಿ ಮಂಚೂರಿ, ಬೇಸೆ ಬೇಸೆ ಮೈಸೂರು ಗೋಬಿ ಮಂಚೂರಿ ನೋಡಿ. ಬಾಂಬೆ ಐಸ್ ಎಲ್ಲ ದೇಶದ ಎಲ್ಲ ಮೂಲೆ ಮೂಲೆಯಿಂದ ನಿಮಗೆ ತಿಂಡಿ ತಿನಿಸುಗಳು ಈ ಒಂದೇ ಜಾಗದಲ್ಲಿ ಸಿಗುತ್ತೆ. ನೀವು ಬೇರೆ ಎಲ್ಲಿ ಹೋದ್ರು, ಪ್ರಪಂಚದ ಯಾವುದೇ ಮೂಲೆ ಹೋದ್ರು ಈ ತರ ಜಾಗ ಸಿಗ್ಲಿಕ್ಕಿಲ್ಲ ಬಹುಶಃ. ಇಲ್ಲೇ ತಿಂಡಿ ತಿನ್ಕೊಂಡು ಇಲ್ಲೇ ಮೇಲ್ ಹೋಗಿ ವಾಂತೆ ಗಿಂತೆ ಮಾಡಿ ವಾಂತೆ ಮಾಡ್ಬೋದು. ಕಸ್ವಾಗಿ ವಾಂತೆ ಮಾಡ್ಬೋದು. ಆಹಾ ಘಮ ಘಮ. ಈ ಪೊಟ್ಯಾಟೊ ಟ್ವಿಸ್ಟರ್ ಇದೆಯಲ್ಲ ವೀಕ್ಷಕರೇ, ಇದ್ರದ್ದು ಏನ್ ವಿಶೇಷತೆ ಅಂದ್ರೆ ಇದನ್ನ ಈ ಇಂಜಿನ್ ಆಯಿಲ್ ಅಲ್ಲಿ ಕರಿಯೋದು. ಇದು ನೋಡ್ಬೋದು, ಇಂಜಿನ್ ಆಯಿಲ್ ಅಲ್ಲಿ ಬ್ರಾಂಚ್ ಇವ್ರದೆಲ್ಲ. ಅಲ್ಲೊಂದು ಇಂಜಿನ್ ಆಯಿಲ್ ಅಲ್ಲಿ ಕರೆದು ಕೊಡೋಂಥದ್ದು ಒಂದು ವಿಶೇಷತೆ ಇದು. ಅಷ್ಟೇ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.